ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಸಿಂಹ ರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ಜುಲೈ ತಿಂಗಳಲ್ಲಿ ನಿಮ್ಮ ಹೆಸರು ಕೇಳಿದ್ರೆ ಬೇರೆಯವರು ಅಚ್ಚರಿಗೊಳಗಾಗ್ಬೋದು. ಅಷ್ಟು ಮಟ್ಟಕ್ಕೆ ನಿಮ್ಮಲ್ಲಿ ಒಳ್ಳೆತನ ಇರುತ್ತೆ. ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಆ ಸವಾಲುಗಳನ್ನ ನೀವು ಎದುರಿಸ್ತೀರಾ. ನಿಮ್ಮ ಜೀವನದಲ್ಲಿ ನಿಮ್ಗೇನೇ ಕಷ್ಟ ಇದ್ರೂ ಕೂಡ ಬೇರೆಯವ್ರಿಗೂ ನೀವು ಸಹಾಯ ಮಾಡ್ತೀರಾ. ಈ ತಿಂಗಳು ಸೂರ್ಯ ಲಾಭಸ್ಥಾನದಲ್ಲಿರೋದ್ರಿಂದ ಲಾಭದಲ್ಲಿ ಯಾವುದೇ ಕೆಲಸ ಮಾಡಲ್ಲ. ಏನೇ ದೋಷ ಇದ್ರೂ ಕೂಡ ಈ ತಿಂಗಳು ಪರಿಹಾರಗಳಾಗತ್ತೆ. ಕೇತು ಲಗ್ನದಲ್ಲಿರೋದ್ರಿಂದ ನಿಮ್ಮ ಅಜ್ಜಿ ಅಥವಾ ತಾತನಿಂದ ಏನಾದ್ರೂ ನೆರವು ಸಿಗುತ್ತೆ. ಸೋಷಿಯಲ್ ಮೀಡಿಯಾ, ಮೊಬೈಲ್, ಟಿವಿ ನೋಡೋದನ್ನ ಕಮ್ಮಿ ಮಾಡಿ. ಕೇತು ಲಗ್ನದಲ್ಲಿರೋದ್ರಿಂದ ಕೆಲವ್ರಿಗೆ ಆಧ್ಯಾತ್ಮಿಕದ ಕಡೆ ಒಲವು ಜಾಸ್ತಿ ಆಗತ್ತೆ. ಇದರಿಂದ ನೆಮ್ಮದಿ, ಸುಖ, ಶಾಂತಿ ಸಿಗುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ ಮತ್ತು ಸ್ಕಿಲ್ಸ್ ನ ಕಲಿಯೋದಕ್ಕೆ ಇದು ಒಳ್ಳೆ ಸಮಯ. ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕಮಿಟ್ಮೆಂಟ್ಸ್ಗೆ ಸಾಲ್ತಿರಲ್ಲ. ಶೋಕಿಗೋಸ್ಕರ ಸಾಲ ಮಾಡಬೇಡಿ. ಮೋಜಿ ಮಸ್ತಿ ಅಂತ ಹೊರಗಡೆ ಹೋಗಿ ಹಣ ವ್ಯರ್ಥ ಮಾಡೋ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರು ನಿಮ್ಮ ಹಣ ಖರ್ಚು ಮಾಡಿಸ್ಬೋದು. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಈ ತಿಂಗಳು ಚೆನ್ನಾಗಿರುತ್ತೆ. ನಿಮ್ಮ ಕೆಲಸದ ಮೇಲೆ ಸಮಯ ಕೊಡಿ, ಕಾನ್ಸಂಟ್ರೇಷನ್ ಕೊಡಿ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ, ಅವ್ರು ನಿರೀಕ್ಷಣೆ ಮಾಡಿರಲ್ಲ ಅಂತ ಕೆಲಸ ಸಿಗುತ್ತೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್, ಅಪ್ರಿಸಿಯೇಷನ್ ಸಿಗ್ಬೋದು, ಆದ್ರೆ ಇನ್ಕ್ರಿಮೆಂಟ್ ಸಿಗಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ನಿಧಾನಗತಿಯಲ್ಲಿ ನಡೆಯುತ್ತೆ. ದಾರಿ ತೋರಿಸೋದಕ್ಕೆ ಯಾರಾದ್ರೂ ಗುರುಗಳು ನಿಮ್ಮಿಂದ ಇದ್ದೇ ಇರ್ತಾರೆ, ಭಯ ಪಡಬೇಡಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಹೋಗ್ತೀರಾ. ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ದೀಪ ಹಚ್ಚೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.